ಹಕ್ಕಿ ಜ್ವರದ ಟೆನ್ಷನ್ ಬಳ್ಳಾರಿ ಜಿಲ್ಲಾಡಳಿತ ಇದೀಗ ಫುಲ್ ಅಲರ್ಟ್ ಆಗ್ತಾ ಇದೆ. ಜಿಲ್ಲೆಯಾದ್ಯಂತ 5 ಕಡೆ ಚೆಕ್ ಪೋಸ್ಟ್ಗಳ ನಿರ್ಮಾಣ ಆಗಿದೆ. ಬಳ್ಳಾರಿ ವ್ಯಾಪ್ತಿಯಲ್ಲಿ 3 ಕಡೆ ಚೆಕ್ ಪೋಸ್ಟ್ ನಿರ್ಮಿಸಲಾಗಿದೆ. ಸಿರುಗುಪ್ಪ ವ್ಯಾಪ್ತಿಯಲ್ಲಿ 2 ಚೆಕ್ ಪೋಸ್ಟ್ಗಳ ನಿರ್ಮಾಣ ಆಗಿದೆ. ಆಂಧ್ರ ಪ್ರದೇಶದಿಂದ ಬರುವ ಕೋಳಿ ವಾಹನಗಳ ತಪಾಸಣೆ, ಕೋಳಿಗಳ ಆರೋಗ್ಯ ಪರಿಶೀಲನೆ ಮಾಡ್ತಾ ಇರುವ ಸಿಬ್ಬಂದಿ. ಆಂಧ್ರದಿಂದ ಮಾಂಸದ ಕೋಳಿ ಆಮದಿಗೆ ಹಿಂದೇಟನ್ನು ಹಾಕಲಾಗ್ತಾ ಇದೆ. ಸೊ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಹಕ್ಕಿ ಜ್ವರ ಕಾಣಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಅಲರ್ಟ್ ಆಗಲೇಬೇಕಾಗತ್ತೆ. ಯಾಕಂದರೆ ಕೋಳಿಗಳ ಮಾರಣ ಹೋಮ ಆಗ್ತಾ ಇದೆ. ಕೆಲವು ಕೋಳಿ ಫಾರ್ಮ್ಗಳಲ್ಲಂತೂ ಸಾವಿರ ಕೋಳಿಗಳು ಸಾವನ್ನಪ್ತಾ ಇರುವಂಥದ್ದು. ಹಾಗಾಗಿ ಬೇರೆ ಕಡೆಯಿಂದ ಆಮದಾಗುವಂಥ ಮಾಂಸದ ಬಗ್ಗೆಯೂ ಮತ್ತು ಕೋಳಿಗಳ ಆರೋಗ್ಯದ ಬಗ್ಗೆಯೂ ಕೂಡ ಹೆಚ್ಚಿನ ರೀತಿಯಾದಂಥ ಮುತುವರ್ಜಿಯನ್ನು, ಕಾಳಜಿಯನ್ನು, ಜಾಗೃತಿಯನ್ನು ವಹಿಸ್ಕೊಳ್ಬೇಕಾದಂಥ ಅನಿವಾರ್ಯತೆಯೂ ಕೂಡ ಇದೆ. ಹಾಗಾಗಿ ಇದೀಗ ಬಳ್ಳಾರಿ ಜಿಲ್ಲಾಡಳಿತ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಜಿಲ್ಲೆಯಾದ್ಯಂತ 5 ಕಡೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಲಾಗಿದೆ. ಹೊರ ರಾಜ್ಯದಿಂದ ಬರ್ತಾ ಇರುವಂಥ ಕೋಳಿಗಳಾಗಿರ್ಬೋದು ಅಥವಾ ಮಾಂಸಗಳಾಗಿರ್ಬೋದು ಅದೆಲ್ಲವನ್ನ ಕೂಡ ಟೆಸ್ಟ್ ಮಾಡುವಂಥ ನಿಟ್ಟಿನಲ್ಲೂ ಪ್ರಯತ್ನ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಇದು ಸ್ಪ್ರೆಡ್ ಆಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಅಂತಾರಾಜ್ಯ ತಪಾಸಣಾ ಕೇಂದ್ರವನ್ನು ನಿರ್ಮಿಸಿಕೊಂಡಿದ್ದಾರೆ. ಈಗಾಗಲೇ ಅಕ್ಕಪಕ್ಕ ರಾಜ್ಯಗಳಲ್ಲೂ ಕೂಡ ಮಿತಿ ಮೀರಿಬಿಟ್ಟಿದೆ ಈ ಹಕ್ಕಿ ಜ್ವರ ಅನ್ನುವಂಥದ್ದು. ನಮ್ಮಲ್ಲಿ ಬಳ್ಳಾರಿಯಲ್ಲೂ ಕಾಣಿಸ್ಕೊಂಡಿದೆ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಕಾಣಿಸ್ಕೊಂಡಿದೆ. ಹಾಗಾಗಿ ಅದು ಮತ್ತಷ್ಟು ಹೆಚ್ಚು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿದೆ. ತಪಾಸಣೆಯನ್ನು ಮಾಡಿಯೇ ಒಳಗೆ ಬಿಡಲಾಗ್ತಾ ಇದೆ. ಇನ್ನು ಕೋಳಿಗಳ ವಾಹನಗಳನ್ನು ತಪಾಸಣೆ ಮಾಡಿ ಆ ನಂತರ ಅವುಗಳನ್ನು ಒಳಗೆ ಬಿಟ್ಕೊಳ್ಳುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಕೋಳಿಗಳ ಆರೋಗ್ಯವನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಸ್ವಲ್ಪ ಮಟ್ಟಿಗೆ ಏನಾದರೂ ಸಮಸ್ಯೆ ಇದೆ ಅಂತಂದರೆ ಅದನ್ನು ಹಾಗೆ ವಾಪಸ್ ಕಳಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಆಂಧ್ರದಿಂದ ಮಾಂಸದ ಆಮದಿಗೂ ಕೂಡ ಹಿಂದೇಟು ಹಾಕಲಾಗ್ತಾ ಇದೆ. ಅಲ್ಲಿ ಅತಿ ಹೆಚ್ಚು ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿಂದ ಯಾವುದೇ ಕಾರಣಕ್ಕೂ ಮಾಂಸಗಳನ್ನು ಆಮದು ಮಾಡ್ಕೊಳ್ಳೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈ ಕೆಲಸಕ್ಕೆ ಮುಂದಾಗಲಾಗ್ತಾ ಇದೆ. ನೋಡಿ, ಇದು ಕೋಳಿ ತಿನ್ನೋದ್ರಿಂದ, ಮೊಟ್ಟೆ ತಿನ್ನೋದ್ರಿಂದ ಸ್ಪ್ರೆಡ್ ಆಗಲ್ಲ ಅಂತ ಹೇಳಿದ್ರೂ ಕೂಡ ಆದರೂ ಒಂದು ಭಯ ಅನ್ನೋದಿದೆ, ಆತಂಕ ಅನ್ನೋದಿದೆ. ಬಟ್ ಮಾರಾಟನೇ ಆಗದೆ ಇದ್ರೂ ಕೋಳಿ ಯಾರೂ ತೆಗೆದುಕೊಳ್ತಾ ಇಲ್ಲ. ಮಾರಾಟ ಕಡಿಮೆ ಆಗಿದೆ, ಸಂಪೂರ್ಣವಾಗಿ ಕುಸಿತ ಆಗಿದೆ. ತೆಗೆದುಕೊಳ್ದೇ ಇದ್ರೂ ರೇಟ್ ಹೆಚ್ಚಾಗಿದೆ. ಇನ್ನೊಂದು ಕಡೆಯಲ್ಲಿ ವೈದ್ಯರು ಏನು ಹೇಳ್ತಾರೆ ಅಂತ ಅಂದರೆ, ಹಸಿ ಮೊಟ್ಟೆ ಅಥವಾ ಅರ್ಧಂಬರ್ಧ ಬೇಯಿಸಿರುವಂಥ ಚಿಕನ್ನನ್ನು ಯಾರೂ ಸೇವಿಸಲೇಬಾರದು. ಅದನ್ನು ಇಷ್ಟು ಡಿಗ್ರಿಯಲ್ಲಿ ಬೇಯಿಸಿದ ನಂತರವೇ ಸೇವಿಸಬೇಕು ಅಂತ ಹೇಳಿದ್ರೂ ಕೂಡ ಒಂದು ಆತಂಕ ಅನ್ನೋದು ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ರಾಜ್ಯದಲ್ಲಿ ಈಗಾಗಲೇ ಹಕ್ಕಿ ಜ್ವರ ಅನ್ನುವಂಥದ್ದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲೂ ಕೂಡ ಈ ಹಕ್ಕಿ ಜ್ವರವನ್ನ ತಡೆಗಟ್ಟಲಿಕ್ಕೆ ಸಾಕಷ್ಟು ಜಿಲ್ಲಾಡಳಿತ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದೆ. ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಮುಖ್ಯವಾಗಿ 5 ಚೆಕ್ ಪೋಸ್ಟ್ಗಳನ್ನ ಮಾಡಲಾಗಿದೆ. ಪ್ರತಿಯೊಂದು ಚೆಕ್ ಪೋಸ್ಟ್ ನಲ್ಲಿ ಬರುವಂತ ಗಡಿ ಭಾಗದಲ್ಲಿ ವಾಹನಗಳನ್ನ ಚೆಕ್ ಮಾಡುವ ಮೂಲಕ ರಾಜ್ಯದಲ್ಲಿ ಎಂಟ್ರಿಯನ್ನ ಮಾಡಲಾಗಿದೆ. ನಾವು ಇವತ್ತು ಅಗ್ರಿ ಏನಿದೆ ಆ ಊರ ಹತ್ರ ಇರುವಂತ ಚೆಕ್ ಪೋಸ್ಟ್ ನಲ್ಲಿ ಇರುವಂತದ್ದು ನೀವೀಗ ಗಮನಿಸ್ತಾ ಇದ್ರಿ. ನೀವು ಗಮನಿಸ್ತಾ ಇರುವಂತದ್ದು ಇದು ಆಂಧ್ರದಿಂದ ಬರುವಂತ ಮೂಲತಃ ಏನು ಕೋಳಿಗಳನ್ನ ತಗೊಂಡು ಬರುತ್ತೆ ವಾಹನಗಳು, ಆ ವಾಹನಗಳನ್ನ ಇಲ್ಲಿ ಚೆಕ್ ಮಾಡಲಾಗುತ್ತೆ. ಚೆಕ್ ಮಾಡೋ ಮೂಲಕ ವಾಹನಗಳನ್ನ ಒಳಗಡೆ ಕಳಿಸ್ತಾ ಇರುವಂತದ್ದು. ಈಗಾಗಲೇ ಬಳ್ಳಾರಿಯಲ್ಲಿ ಕಳೆದ 2 ದಿನಗಳಿಂದ 8,000ಕ್ಕೂ ಹೆಚ್ಚು ಕೋಳಿಗಳು ಕೂಡ ಇಲ್ಲಿ ಸಾವನ್ನಪ್ಪಿರುವಂತದ್ದು ಕೂಡ ಪ್ರಕರಣ ದಾಖಲಾಗಿದೆ. ಈಗ ನೀವು ಗಮನಿಸ್ತಾ ಇದ್ರಿ, ಇಲ್ಲಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಜಿಲ್ಲಾಡಳಿತ ಮತ್ತು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಏನಿದೆ, ಈ ಇಲಾಖೆಯ ಮುಖಾಂತರ ಹಕ್ಕಿ ಜ್ವರವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅಂತಾರಾಜ್ಯ ತಪಾಸಣಾ ಕೇಂದ್ರ ಅದು ಸ್ಥಳವನ್ನ ನಿಯೋಜನೆ ಮಾಡಿರುವಂಥದ್ದು ಪಿಡಿಹಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಥಳ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ, ಅಲ್ಲಿ ಆಂಧ್ರದಿಂದ ಬರುವಂತಹ ವಾಹನಗಳನ್ನ ತಡೆ ಹಿಡಿದು ಆ ವಾಹನದಲ್ಲಿರುವಂತಹ ಕೋಳಿಗಳಿಗೆ ಚೆನ್ನಾಗಿದಾವ, ಹೇಗಿದೆ ಮತ್ತು ಅವುಗಳ ಪರೀಕ್ಷೆ ಆಗಿತ್ತೋ ಇಲ್ಲೋ ಅನ್ನುವಂಥದ್ದನ್ನ ಚೆಕ್ ಮಾಡ್ಲಾಗತ್ತೆ. ಇಲ್ಲಿ ಏನಾದ್ರೂ ಕೋಳಿಗಳು ಸ್ವಲ್ಪ ಅಸ್ತವ್ಯಸ್ತ ಕಂಡು ಬಂದಲ್ಲಿ ಆ ಕೋಳಿಗಳನ್ನ ಮತ್ತೆ ವಾಪಸ್ ಕಳಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ ಇಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ಅಧಿಕಾರಿಗಳು ಬಂದು 2 ದಿನಗಳಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ಇಲ್ಲಿ ಬಂದಿರುವಂತ ಕೋಳಿಗಳು ಮತ್ತು ಅವನ್ನ ಯಾವ ರೀತಿಯಾಗಿ ತಪಾಸಣೆ ಮಾಡ್ತಾ ಇದ್ರಿ? ಸರ್, ನಾವೀಗ ನಮ್ಮ ಗಾಡಿಯಲ್ಲಿ ವೆಹಿಕಲ್ದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವೆಹಿಕಲ್ದಲ್ಲಿ ಬರ್ತಕ್ಕಂಥ ಕೋಳಿಗಳನ್ನು ನಾವು ತಪಾಸಣೆ ಮಾಡ್ತೀವಿ ಸರ್. ತಪಾಸಣೆ ಅಂದ್ರೆ ಅವು ಆರೋಗ್ಯವಾಗಿದ್ದಾವ ಅಥವಾ ಸುಸ್ತಾಗಿದ್ದಾವ ಅಥವಾ ಏನೋ ಅದರಲ್ಲಿ ಸತ್ತು ಬಿದ್ದಿದಾವ, ಅದರ ಪ್ರಕಾರ ನಾವು ನೋಡಿಕೊಂಡು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸ್ತೀವಿ ಸರ್. ಅವು ತಿಳಿಸಿ ಅವರು ಏನು ಕ್ರಮ ಏನು ಅವ್ರ ಡೈರೆಕ್ಷನ್ದಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ ಸರ್. ಸತ್ತಿದ್ರೆ ನಾವು ಇಲ್ಲೇ ನಿಲ್ಲಿಸಿಬಿಡ್ತೀವಿ ಸರ್. ಆರೋಗ್ಯವಾಗಿದ್ದರೆ ಅವನ್ನ ನಾವು ಬಿಟ್ಕೊಳ್ಳಿಕ್ಕೆ ಇದು ಇದೆ ಸರ್. ಅದೇ ಆಂಧ್ರದಲ್ಲಿ ಏನಂದರೆ ಪಶ್ಚಿಮ ಗೋದಾವರಿ, ಎಸ್ಪೆಷಲಿ ಆಗಿ ಪಶ್ಚಿಮ ಗೋದಾವರಿಯಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಿದ್ದಂತೆ ಇದು ಆಗಿದೆ ಸರ್. ನಮಗೆ
ಅದ್ರ ಸಲುವಾಗಿ ಅಲ್ಲಿಂದ ಸ್ಪೆಷಲಿ ಅದು ಬಂದರೆ ನಾವು ಇಲ್ಲೇ ನಿಲ್ಗಡೆ ಮಾಡಿ ಹಿಂದಕ್ಕೆ ಕಳಿಸಿ ಬಿಡ್ತೀವಿ ಸರ್ ನಾವು. ಚೆಕ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಅಂತ ವಾಹನಗಳು ಏನಾದ್ರು ಕಂಡು ಬಂದಿದಾವೆ ಹೆಂಗೆ? ಇಲ್ಲಿವರೆಗೆ ಯಾವುದೇ ಅಂತ ವಾಹನಗಳು ನಮಗೆ ಇಲ್ಲಿನೂ ಬಂದಿಲ್ಲ ಸರ್. ನಮ್ಮ ಕಡೆಯಿಂದ ಯಾವುದೇ ಅಂತ ವಾಹನಗಳು ಬಂದಿಲ್ಲ ಸರ್. ಬಂದಿದ್ರೆ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕಾರ್ಯನಿರ್ವಹಿಸ್ತೀವಿ ಸರ್. ಈಗ ಸದ್ಯ ಈಗ ದಿನಂಪ್ರತಿ ವಾಹನಗಳನ್ನ ಚೆಕ್ ಮಾಡ್ಲಾಗ್ತಾ ಇದೆ. ಅಂತ ವಾಹನಗಳಂದ್ರೆ ಹಕ್ಕಿ ಜ್ವರ ಇರುವಂತ ಸಮಸ್ಯೆ ಆಗಿರ್ಬೋದು, ಕೋಳಿಗಳು ಏನಾದ್ರು ಅಸ್ತವ್ಯಸ್ತ ಕಂಡಿರುವಂತ ಸಂದರ್ಭ ಬಂದಲ್ಲಿ ಆ ವಾಹನಗಳನ್ನ ಮತ್ತೆ ನಾವು ಆ ರಾಜ್ಯಕ್ಕೆ ವಾಪಸ್ ಕಳಿಸ್ಕೊಡೋ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿ ನಮ್ಮೊಟ್ಟಿಗೆ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.